ಮೈ ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್, ಕೋ ಪ್ರೈಮ್ ನಂಬರ್ ಮತ್ತೆ ಇವನ್ ನಂಬರ್, ಆಡ್ ನಂಬರ್. ಇದಾದ್ಮೇಲೆ ಡಿವಿಸಿಬಿಲಿಟಿ ರೂಲ್ಸ್. ರೆಡಿ ಇದೆ? ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್, ದ ನಂಬರ್ಸ್ ಅದರ್ ದನ್ 1 whose only factor are 1 and the number itself. ಪ್ರೈಮ್ ನಂಬರ್ ಅಂದ್ರೆ ಫ್ಯಾಕ್ಟರ್ಸ್ ಓನ್ಲಿ 2 ಫ್ಯಾಕ್ಟರ್ಸ್ ಇರತ್ತೆ. ಒಂದು ಯಾವ್ದಾದ್ರು ನಂಬರ್ಸ್ ನ ತಗೊಳ್ಳಿ, ಆ ನಂಬರ್ಸ್ ಫ್ಯಾಕ್ಟರ್ಸ್ ಏನಾಗಿರ್ಬೇಕು? 2 ಫ್ಯಾಕ್ಟರ್ ಇರ್ಬೇಕು. ಯಾವ್ಯಾವ ಅಂದ್ರೆ ಒಂದು 1 ಆಗಿರ್ಬೇಕು, ಇನ್ನೊಂದು ಯಾವ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಅದರದ ಫ್ಯಾಕ್ಟರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 2 ತಗೊಳ್ಳಿ. 3, 5, 7, 11, 13, and so on. ಓಕೆ, ಇವೆಲ್ಲನೂ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹೇಗೆ ಅಂದ್ರೆ 2 ತಗೊಳ್ಳಿ. 2 ಫ್ಯಾಕ್ಟರ್ಸ್ ಹೇಳಿ ನೋಡೋಣ. ರೈಟ್, ಏನು 1 ಮತ್ತೆ 2. ಇದ್ರಲ್ಲಿ 1 ಅನ್ನೋದು ಒಂದು ಫ್ಯಾಕ್ಟರ್ ಆಗಿದೆ, ಮತ್ತೆ ಇಟ್ ಸೆಲ್ಫ್ ನಂಬರ್ ಏನಾಗಿದೆ? ಫ್ಯಾಕ್ಟರ್ ಆಗಿದೆ. ಈ ತರ 2 ಫ್ಯಾಕ್ಟರ್ ಇರುವಂತ ನಂಬರ್ಸ್ ಗೆ ನಾವ್ ಏನಂತೀವಿ? ಪ್ರೈಮ್ ನಂಬರ್ಸ್. ಅರ್ಥ ಆಯ್ತಾ? ಓಕೆ, ಲೆವೆನ್ ತಗೊಳ್ಳಿ. ಇದ್ರದ್ದು ಫ್ಯಾಕ್ಟರ್ಸ್ 1 ಮತ್ತೆ 11. ಇವೆರಡೆ ಪ್ರೈಮ್ ನಂಬರ್ಸ್. ಅಂದ್ರೆ ಒಂದು 1 ಆಗಿರ್ಬೇಕು ಫ್ಯಾಕ್ಟರ್, ಇನ್ನೊಂದು ಏನ್ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಏನಾಗಿರ್ಬೇಕು? ಅದರದ್ದು ಫ್ಯಾಕ್ಟರ್ ಆಗಿರ್ಬೇಕು. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಪೋಸಿಟ್ ನಂಬರ್ಸ್. ಕಂಪೋಸಿಟ್ ನಂಬರ್ಸ್ ಅಂದ್ರೆ the numbers having more than 2 factors. Or other than prime. ಪ್ರೈಮ್ ನಂಬರ್ ಬಿಟ್ಟು ಉಳ್ಕಾದ ನಂಬರ್ ನ ನಾವು ಕಂಪೋಸಿಟ್ ನಂಬರ್ ಅಂತ ತಗೋತೀವಿ. ಈ ತರಾನು ನೀವು ಡಿಫೈನ್ ಮಾಡಬಹುದು. ಇಲ್ಲ, ದ ನಂಬರ್ ಹ್ಯಾವಿಂಗ್ ಮೋರ್ ದನ್ 2 ಫ್ಯಾಕ್ಟರ್ಸ್ ಅಂತಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ 4 ತಗೊಳ್ಳಿ. 6, 8, 9, 10, 12, 14, 16, 15, 16, 18, 20 ಇವೆಲ್ಲ ಏನಿದಾವೆ? ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರುವಂತ ನಂಬರ್ಸ್. 4 ಫ್ಯಾಕ್ಟರ್ಸ್ ಏನಾಗತ್ತೆ? 1, 2 ಮತ್ತೆ 4. ಮೋರ್ ದೆನ್ 2 ಫ್ಯಾಕ್ಟರ್ ಆಯ್ತು. ಹಾಗಾಗಿ 4 ಅನ್ನ ನಾವು ಏನಂತೀವಿ? ಕಂಪೋಸಿಟ್ ನಂಬರ್. ಕಂಪೋಸಿಟ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಇದು, ಕಂಪೋಸಿಟ್ ನಂಬರ್ ಅಂದ್ರೆ ಇದು. ಪ್ರೈಮ್ ನಂಬರ್ ಅಂದ್ರೆ 2 ಫ್ಯಾಕ್ಟರ್ಸ್ ಇರ್ಬೇಕು, 1 ಅಂಡ್ ಇಟ್ ಸೆಲ್ಫ್ ನಂಬರ್. ಕಂಪೋಸಿಟ್ ನಂಬರ್ ಅಂದ್ರೆ ಅದರ್ ದೆನ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಬಿಟ್ಟು ಉಳ್ಕಾದೇನಾಗತ್ತೆ? ಕಂಪೋಸಿಟ್ ನಂಬರ್. ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ 1 ಈಸ್ ನೀದರ್ ಪ್ರೈಮ್ ನೀದರ್ ಕಂಪೋಸಿಟ್. 1 ಈಸ್ ನೀದರ್ ಪ್ರೈಮ್ ನಾರ್ ಕಂಪೋಸಿಟ್. ಅಂದ್ರೆ 1 ಅನ್ನೋದು ಪ್ರೈಮ್ನು ಆಗೋದಿಲ್ಲ,
ಮತ್ತೆ ಕಂಪೋಸಿಟ್ ನಂಬರ್ನು ಅಲ್ಲ ಅದು. ಇದ್ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರೈಮ್ ನಂಬರ್ದು ಡೆಫಿನಿಷನ್ ಏನ್ ಹೇಳತ್ತಿದೆ, 2 ಫ್ಯಾಕ್ಟರ್ಸ್ ಇರ್ಬೇಕಂತ ಹೇಳ್ತಿದೆ. 1 ತಗೊಂಡ್ರೆ ಅದರದ್ದು ಫ್ಯಾಕ್ಟರ್ ಓನ್ಲಿ 1 ಆಗ್ತೈತಿ. ಹಾಗಾಗಿ ಅದು ಕಂಪೋಸಿಟ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಕಂಪೋಸಿಟ್ ನಂಬರ್ ಅಂದ್ರೆ ಮೋರ್ ದನ್ 2 ಫ್ಯಾಕ್ಟರ್ಸ್, 2 ಫ್ಯಾಕ್ಟರ್ಸ್ ಬಿಟ್ಟು ಇರ್ಬೇಕು. 2 ಫ್ಯಾಕ್ಟರ್ಸ್ ಇರೋದು ಪ್ರೈಮ್ ನಂಬರ್ ಆಯ್ತು, 2 ಫ್ಯಾಕ್ಟರ್ ಕಿಂತ ಹೆಚ್ಚಿರೋದು ಕಂಪೋಸಿಟ್ ನಂಬರ್ ಆಯ್ತು. ಆದ್ರೆ 1 ಗೆ ಒಂದೇ ಫ್ಯಾಕ್ಟರ್ ಇದೆ, ಸೊ ಅದು ನೀದರ್ ಪ್ರೈಮ್ ನಾರ್ ಕಂಪೋಸಿಟ್. ಅರ್ಥ ಆಯ್ತಾ? ಓಕೆ, ಅದೊಂದು ಪಾಯಿಂಟ್ ತಗೊಳ್ಳಿ. ಏನು? 1 is neither prime nor composite. One is neither prime nor composite. ಅರ್ಥ ಆಯ್ತಾ? ಓಕೆ, 1 is neither prime nor composite number. ನೆಕ್ಸ್ಟ್ ತಗೊಳ್ಳಿ, ಇವನ್ ನಂಬರ್. ಇವನ್ ನಂಬರ್ ಅಂದ್ರೆ ನಂಬರ್ಸ್ if the number is multiple of 2 ಆಗಿರ್ಬೇಕು, ಆರ್ divisible by 2. ಏನಾಗಿರ್ಬೇಕು? ಮಲ್ಟಿಪಲ್ ಆಫ್ 2 ಅರೇ ಆಗಿರ್ಬೇಕು, ಇಲ್ಲ ಡಿವಿಸಿಬಲ್ ಬೈ 2. ಇದೇನಾಯ್ತು? ಇವನ್ ನಂಬರ್. ಇವನ್ ನಂಬರ್ ಅಂದ್ರೆ ಇಫ್ ದ ನಂಬರ್ ಈಸ್ ಮಲ್ಟಿಪಲ್ ಆಫ್ 2 ಅಂಡ್ divisible by 2. Even numbers examples 0, 2, 4, 6, 8, 10, 12, 14, 16, 18, 20 and so on. ಇದೆಲ್ಲ ಏನಾಯ್ತು? Even numbers. If the number is multiple of 2 or divisible by 2. 0, 2, 4, 6, 8, 10, 12, 14, 16, 18, 20. ಅರ್ಥ ಆಯ್ತಾ? ಇದ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಸಾರಿ, ನೆಕ್ಸ್ಟ್ ಜನರಲ್ ಫಾರ್ಮ್. ನೆಕ್ಸ್ಟ್ ಏನು? ಜನರಲ್ ಫಾರ್ಮ್ ತಗೊಳ್ಳಿ. ಜನರಲ್ ಫಾರ್ಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 2n. ಇದು 2n ಅನ್ನೋದು ಜನರಲ್ ಫಾರ್ಮ್ ಆಗತ್ತೆ. ಯಾವುದಕ್ಕೆ? ಇವನ್ ನಂಬರಿಗೆ. ಇವನ್ ನಂಬರ್ಸಿಗೆ n ಏನಾಗಿರ್ಬೇಕು? 0, 1, 2, 3, 4 and so on. ಇಲ್ಲಿ ನೋಡಿ, ಒಂದು ವೇಳೆ ನೀವು n ಪ್ಲೇಸ್ ಅಲ್ಲಿ 0 ನ ತಗೊಂಡ್ರೆ 2 into 0 that is 0. ಒಂದ್ ವೇಳೆ n ಪ್ಲೇಸ್ ಅಲ್ಲಿ 1 ತಗೊಂಡ್ರೆ 2 into 1 that is 2.
2 into 2, that is 4. 2 into 2, that is 2 into 3, that is 6. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ಇದು ಏನಾಯ್ತು? ಪಾಸಿಟಿವ್ ಇವನ್ ನಂಬರ್ಸ್. ಜನರಲ್ ಫಾರ್ಮ್ ಯಾವುದು? ಪಾಸಿಟಿವ್ ಇವನ್ ನಂಬರ್ಸಿಗೆ ಬೇಕಾಗೋ ಜನರಲ್ ಫಾರ್ಮ್. ಇದೇನಾಯ್ತು? ಪಾಸಿಟಿವ್ ಇವನ್ ನಂಬರ್ಸಿಗೆ ಬೇಕಾಗೋ ಜನರಲ್ ಫಾರ್ಮ್. ನೆಕ್ಸ್ಟ್ ಏನು? ಇನ್ನೊಂದು ಫಾರ್ಮ್ ಬರಿಬಹುದು. ಹೇಗೆ ಅಂದ್ರೆ 2 into -n, where n equals to -1, -2, -3, -4 and so on. ಈ ತರಾನು ಫಾರ್ಮ್ ನೀವು ಇವನ್ ನಂಬರ್ಸಿಗೆ ಬರಿಬಹುದು. ಬೇಕಾದ್ರೆ ಇಲ್ಲಿ ನೀವು 1 ರಿಪ್ಲೇಸ್ ಮಾಡಿ 2 into minus as it is, n ಪ್ಲೇಸ್ ಅಲ್ಲಿ -1 ತಗೊಂಡ್ರೆ that is minus of minus plus 1. 2 into 1, that is 2. 2 is a even number. Means 2 is a positive even number. ಬೇಕಿದ್ರೆ ಇಲ್ಲಿ -2 ತಗೊಳ್ಳಿ. ಇಲ್ಲೇನಾಯ್ತು? ಪಾಸಿಟಿವ್ 2 ಸಿಕ್ತು. ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ತೈತಿ. ಇಂಟಿಜರ್ಸ್ ರೂಲ್ ಅಲ್ಲಿ ಹೇಳಿದ್ದೆ ನಾನು, ಥರ್ಡ್ ರೂಲ್ ಏನಂತ, ಸೇಮ್ ಸೈನ್ ತಗೊಂಡು ಸೇಮ್ ಇಂಟಿಜರ್ ತಗೊಂಡು ಸೇಮ್ ಸೈನ್ ಇರೋ ಇಂಟಿಜರ್ ನ ತಗೊಂಡು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಸಿಗತ್ತೆ. ಸೇಮ್ ಸೈನ್ ಇರೋದು ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಸಿಗತ್ತೆ. ಡಿಫ್ರೆಂಟ್ ಸೈನ್ ಇರೋದು ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಸಿಗ್ತೈತಿ ಅಂತ ಹೇಳಿದ್ದೆ. ಏನು? ಡಿಫ್ರೆಂಟ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಸಿಗ್ತೈತಿ ವ್ಯಾಲ್ಯೂ, ಸೇಮ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ವ್ಯಾಲ್ಯೂ ಸಿಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ಡಿಫ್ರೆಂಟ್ ಸೈನ್ ಇದೆ, ಸೊ ಪಾಸಿಟಿವ್ ತಗೊಂಡೆ ನಾನು. ಪಾಸಿಟಿವ್ ಆದ್ಮೇಲೆ 2 into 2, that is 4. Here 4 is a positive even number. So ನಾವು ಪಾಸಿಟಿವ್ ಇವನ್ ನಂಬರಿಗೆ ಈ ಫಾರ್ಮ್ ಬರಿಬಹುದು. ಈ ಫಾರ್ಮ್ ಬರಿಬಹುದು ಪಾಸಿಟಿವ್ ಇವನ್ ನಂಬರಿಗೆ. ಆದ್ರೆ ಮೋಸ್ಟ್ಲಿ ಯೂಸ್ ಆಗೋದು ಈ ಫಾರ್ಮ್, ಇದು ಅಲ್ಲ. ನಾವು ಈ ತರ ಬರಿಬಹುದು ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ. ಆದ್ರೆ ಮೋಸ್ಟ್ಲಿ ಎಲ್ಲ ಕಡೆನೂ ಯೂಸ್ ಆಗೋದು ಇದು. ಇವನ್ ನಂಬರ್ ಜನರಲ್ ಫಾರ್ಮ್ ಅಂತ ಬರಿ ಅಂದ್ರೆ ನೀವು ಇದನ್ನೇ ಬರಿಬೇಕು. ಎಲ್ಲ ಕಡೆ ಇನ್ ಜನರಲ್ ಆಗಿ ಯೂಸ್ ಆಗೋದು ಇದೆ. ಆಲ್ಮೋಸ್ಟ್ ಆಲ್ ಯೂಸ್ ಆಗೋದು ಇದೆ. ಬೇಕಂದ್ರೆ ಇದಕ್ಕೆ ಸ್ಟಾರ್ ಮಾರ್ಕ್ ತಗೊಳ್ಳಿ. ಇದು ಇಂಪಾರ್ಟೆಂಟ್ ಫಾರ್ಮ್, ಇದು ಇಂಪಾರ್ಟೆಂಟ್ ಜನರಲ್ ಫಾರ್ಮ್. ಇದು ಅಷ್ಟು ಯೂಸ್ ಮಾಡಲ್ಲ ನಾವು, ಇದು ಯೂಸ್ ಮಾಡಲ್ಲ. ಇದನ್ನೇ ನಾವು ಜನರಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದು. ಅರ್ಥ ಆಯ್ತಾ? ಓಕೆ. ಎನ್ ವ್ಯಾಲ್ಯೂಸ್ ನೀವು ಇಂಟಿಜರ್ಸ್ ತಗೋಬಹುದು. ಎನ್ ವ್ಯಾಲ್ಯೂ ಇಂಟಿಜರ್ಸ್ ತಗೊಂಡ್ರೆ ಅಲ್ಲಿ ನೆಗೆಟಿವ್ ಇವನ್ ನಂಬರ್ಸ್ ಸಿಗತ್ತೆ, ಪಾಸಿಟಿವ್ ಇವನ್ ನಂಬರ್ಸ್ ಸಿಗ್ತೈತಿ. ಸೊ ಅದ್ರಲ್ಲೇ ನೀವು ತಗೋಬಹುದು. ಬೇಕಾದ್ರೆ ಎನ್ ವ್ಯಾಲ್ಯೂನ ನೀವು ಹೋಲ್ ನಂಬರ್ ಆಗಿನೂ ತಗೋಬಹುದು. ಇಂಟಿಜರ್ ಯೂನಿಟ್ ಅಲ್ಲಿ ನೀವು ಎನ್ ವ್ಯಾಲ್ಯೂನ ಇಂಟಿಜರ್ಸ್ ಆಗಿ ತಗೋತೀರಿ. ಡಿಪೆಂಡ್ ಆನ್ ಎನ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೀವು ಒಂದ್ ವೇಳೆ ನ್ಯಾಚುರಲ್ ನಂಬರ್ ತಗೊಂಡ್ರು ಎನ್ ವ್ಯಾಲ್ಯೂ ಈ ಫಾರ್ಮ್ ಸ್ಯಾಟಿಸ್ಫೈ ಆಗ್ತೈತಿ. ಹೋಲ್ ನಂಬರ್ ತಗೊಂಡ್ರು ಸ್ಯಾಟಿಸ್ಫೈ ಆಗ್ತೈತಿ. ನೀವು ನ್ಯಾಚುರಲ್ ನಂಬರು ತಗೋಬಹುದು, ಹೋಲ್ ನಂಬರು ತಗೋಬಹುದು, ಇಂಟಿಜರ್ನು ತಗೋಬಹುದು. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಇವ್ ಮೂರು ತಗೋಬಹುದು. ಎನ್ ವ್ಯಾಲ್ಯೂಸ್ ನೀವು ಇವ್ ಮೂರು ವ್ಯಾಲ್ಯೂಸ್ ಆಗಿ ತಗೋಬಹುದು. ಇವ್ ಮೂರು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಿಮಗೆ ಇವನ್ ನಂಬರ್ಸ್ ಸಿಗತ್ತೆ.
ಆದ್ರೆ ಒಂದು ವೇಳೆ ನೀವು ಇಂಟೀಜರ್ಸ್ ಅಲ್ಲಿ ನೆಗೆಟಿವ್ ಇಂಟೀಜರ್ಸ್ ನ ಹಾಕಿದ್ರೆ ಅಲ್ಲಿ ನಿಮಗೆ ನೆಗೆಟಿವ್ ಇವನ್ ನಂಬರ್ ಸಿಗ್ತೈತಿ. ಅರ್ಥ ಆಯ್ತಾ? ಇದ್ರಲ್ಲಿ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೆ ನೆಗೆಟಿವ್ ಸಿಗತ್ತೆ, ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರೆ ಪಾಸಿಟಿವ್ ಸಿಗತ್ತೆ. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ತಗೊಳ್ಳಿ? ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ನಾಟ್ ಡಿವಿಸಿಬಲ್ ಬೈ 2. ಇಫ್ ದಿ ನಂಬರ್ is not multiple of 2 or not divisible by 2. Not multiple of 2 or not divisible by 2. ಏನಾಯ್ತು? ಇದು ಆಡ್ ನಂಬರ್ಸ್. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಆಡ್ ನಂಬರ್ಸ್ ದಟ್ ಈಸ್ 1 2 ಸಾರಿ 2 ಅಲ್ಲ 1 3 7 1 3 5 5 is odd number. 1 3 5 7 1 3 5 7 11 13 15 17 21 and so on. ಇವೆಲ್ಲ ಏನಾಯ್ತು? ಆಡ್ ನಂಬರ್ಸ್. ಆಡ್ ನಂಬರ್ಸ್ ಗೆ ಜನರಲ್ ಫಾರ್ಮ್ ಏನು? ಆಡ್ ನಂಬರ್ಸ್ ನ ನಾವು ಇನ್ ಜನರಲ್ ಆಗಿ 2n ಪ್ಲಸ್ ಆರ್ ಮೈನಸ್ 1 ಅಂದ್ರೆ 2n ಪ್ಲಸ್ 1 ಆರ್ 2n ಮೈನಸ್ 1 ಈ ತರ ನಾವು ಜನರಲ್ ಫಾರ್ಮ್ಸ್ ನ ತಗೋತೀವಿ. n ಈಕ್ವಲ್ಸ್ ಟು ನ್ಯಾಚುರಲ್ ನಂಬರ್ ತಗೊಳ್ಳಿ, ಹೋಲ್ ನಂಬರ್ ಅರೆ ತಗೊಳ್ಳಿ, ಇಲ್ಲ ಇಂಟಿಜರ್ಸ್ ಅರೆ ತಗೊಳ್ಳಿ. n ವ್ಯಾಲ್ಯೂನ ನೀವು ನ್ಯಾಚುರಲ್ ನಂಬರ್ನು ತಗೋಬಹುದು, ಹೋಲ್ ನಂಬರ್ ತಗೋಬಹುದು, ಇಂಟಿಜರ್ಸ್ ನು ತಗೋಬಹುದು. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಅಂದ್ರೆ ಆಡ್ ನಂಬರ್ಸ್ ಯಾವ್ಯಾವ ಅಂದ್ರೆ ಇವನ್ ನಂಬರ್ಸ್ ಬಿಟ್ಟು ಇರುವಂತ ನಂಬರ್ಸ್ ಗೆ ಆಡ್ ನಂಬರ್ಸ್. ಅಂದ್ರೆ 2 ಇಂದ ಡಿವೈಡ್ ಆಗ್ಬಾರ್ದು ಅಂತ ನಂಬರ್ಸ್ ಯಾವ ಆಡ್ ನಂಬರ್ ಆಯ್ತು. ಜನರಲ್ ಫಾರ್ಮ್ ಏನೈತಿ? 2n ಪ್ಲಸ್ 1. 2n ಆದ್ರೆ ಇವನ್ ನಂಬರ್ಸ್ ಆಯ್ತು, ಪ್ಲಸ್ 1 ಆಡ್ ಮಾಡಿದ್ರೆ ಆಡ್ ನಂಬರ್ ಸಿಗ್ತೈತಿ. ಸಪೋಸ್ 2 ಇಂಟು 1 ದಟ್ ಈಸ್ 2 ಪ್ಲಸ್ 1 2 ಬಂದ್ರೆ ಅದಕ್ಕೆ ಪ್ಲಸ್ 1 ಮಾಡಿದ್ರೆ 3 ಆಗ್ತೈತಿ. 3 ಅನ್ನೋದೇನಾಯ್ತು? ಆಡ್ ನಂಬರ್. ಅದಕ್ಕಾಗಿ 2n ಅನ್ನೋದು ಇವನ್ ನಂಬರ್ ಫಾರ್ಮ್ ತಗೊಂಡು ಅದಕ್ಕೆ ಪ್ಲಸ್ 1 ಮಾಡೀನಿ ಮತ್ತೆ ಮೈನಸ್ 1 ಅಂತಾನು ತಗೋತೀವಿ. ಇವೆರಡು ಫಾರ್ಮ್ ನ ನಾವು ತಗೋತೀವಿ ಆಡ್ ನಂಬರ್ಸಿಗೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ತಗೊಳ್ಳಿ. ಏನಂದ್ರೆ HCF and LCM. HCF ಅಂದ್ರೆ highest common factor. LCM ಅಂದ್ರೆ least common factors. HCF ಅಂದ್ರೆ highest common factor, LCM ಅಂದ್ರೆ least common factor. ಇದ್ ನೋಟ್ ಮಾಡ್ಕೊಳ್ಳಿ. ಇದನ್ನ ನಾವು GCD ಅಂತಾನು ಅನ್ಬೋದು. ಅಂದ್ರೆ greatest common divisor.
ಏನಾಯ್ತಿದು? ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಎಕ್ಸಾಂಪಲ್ ತಗೊಳ್ಳಿ, 8 ಮತ್ತೆ 4. 4 and 8 ನಾವು HCF ಫೈಂಡ್ ಮಾಡ್ಬೇಕು. HCF ಅಂಡ್ LCM ನ ಫೈಂಡ್ ಮಾಡೋಣ. ಫಸ್ಟ್ HCF ನೋಡೋಣ. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಾವು ಎರಡು ವೇಯಲ್ಲಿ ನಾವು HCF LCM ನ ಫೈಂಡ್ ಮಾಡ್ಬೋದು. ಒಂದು ಸ್ಟೆಪ್ ಯಾವ್ದಂದ್ರೆ ಈ ತರ, ಇಲ್ಲಿ ಲೀಸ್ಟ್ ಪ್ರೈಮ್ ನಂಬರ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. LCM ಮಾಡ್ಬೇಕಾದ್ರೆ ಡಿವೈಡ್ ಮಾಡುವಾಗ ಲೀಸ್ಟ್ ನಂಬರ್ ಇಂದ ತಗೋತೀವಿ. 1 ಬಿಟ್ಟು 2 ಅನ್ನೋದು ಲೀಸ್ಟ್ ನಂಬರ್ ಇದೆ, ಆ 2 ಇಂದ ನಾವು ಡಿವೈಡ್ ಮಾಡೋಣ. 2 ಇಂದಾನೆ ಡಿವೈಡ್ ಯಾಕೆ ಅಂದ್ರೆ ಇವ್ ಎರಡು ನಂಬರ್ಸ್ 2 ಇಂದ ಡಿವೈಡ್ ಆಗ್ತೈತಿ. ಸೊ 2 4s 8, 2 2s 4, 2 2s 4, 2 1s 2 ಮತ್ತೆ 2 1s 2. ಒಂದು ವೇಳೆ ನೀವು ಈ ತರ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾ ಹೋದ್ರೆ ಎರಡು ಸೈಡ್ 1 1 ಬರೋ ತನ ನೀವು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾ ಹೋದ್ರೆ ಅದು LCM. LCM ಹೇಳ್ಬೇಕಂದ್ರೆ ಇವು ವ್ಯಾಲ್ಯೂನ ನೀವು ಮಲ್ಟಿಪ್ಲೈ ಮಾಡಿ ಹೇಳ್ಬೇಕು. LCM 8. ಏನು? LCM 8 ಆಗ್ತೈತಿ. ಹಾಗಾದ್ರೆ LCM ಏನಾಯ್ತು? LCM of 8, 4 that is 8. ನೆಕ್ಸ್ಟ್ HCF ತಗೊಂಡ್ರೆ ಏನಾಗ್ತೈತಿ? ಇದದ್ದು HCF ಫೈಂಡ್ ಮಾಡಂದ್ರೆ ನೀವೇನ್ ಮಾಡ್ತೀರಾ? ಡಿವೈಡ್ ಮಾಡ್ತಾ ಹೋಗ್ತೀರಿ ಅಪ್ ಟು ಇಲ್ಲಿ ತನ. ಯಾಕಂದ್ರೆ ಇಲ್ಲಿ ಅನ್ಈಕ್ವಲ್ ನಂಬರ್ ಸಿಗೋ ತನ ನೀವು ಡಿವೈಡ್ ಮಾಡ್ತೀರಾ. ಒಂದ್ ವೇಳೆ ಇಲ್ಲಿ 2 ಮತ್ತೆ ಇದು 1 ಅನ್ಈಕ್ವಲ್ ಅಂತ ಬಂದ್ರೆ ಇವೆರಡು ಒಂದೇ ಟೇಬಲ್ ಅಲ್ಲಿ ಕನ್ಸಿಡರ್ ಆಗೋದಿಲ್ಲ. LCM ಅಲ್ಲಿ ಏನ್ ಮಾಡಿದ್ರಿ? ಇದು 1 ಇಲ್ಲಿ ಆಸ್ ಇಟ್ ಈಸ್ ಇಟ್ಟು, ಇದು 2 1s 2 ಅಂತ ಮಾಡಿ ಇಲ್ಲಿ 1 ಆಸ್ ಇಟ್ ಈಸ್ ಅಂತ ತಗೋತೀರಿ. ಮೇಲೆ ಇದು ಡಿವೈಡ್ ಆಗಿಲ್ಲ ಅಂದ್ರೆ ಆ ನಂಬರ್ ಕೆಳಗಡೆ ಹಾಗೆ ಬರ್ಕೋತೀರಾ. ಇದು LCM ಅಲ್ಲಿ. HCF ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಎರಡು ಡಿವೈಡ್ ಒಂದೇ ನಂಬರ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಇದ್ರದ್ದು HCF ಏನಾಯ್ತು? ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ HCF is 4. HCF ಏನಾಯ್ತು? 4 ಆಯ್ತು. ಓಕೆ, ಒಂದು ಈ ತರ ಮೆಥಡ್ ಇಂದನು ಸಾಲ್ವ್ ಮಾಡ್ಬೋದು. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, HCF ನ ನಾವು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಾನು ಅನ್ಬೋದು. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಇಂದನು ಮಾಡೋಣ. ಅದು ಒಂದು ಫ್ಯಾಕ್ಟರ್ಸ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಇಲ್ಲೇನ್ ಮಾಡಿದ್ವಿ? ಇದು ಈ ತರ ಡಿವೈಡ್ ಮಾಡೋದು, ಈ ತರ ಒಂದು LCM HCF ಫೈಂಡ್ ಮಾಡೋದು ನಾವು ಈ ಮೆಥಡಿಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ, ಸಾರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಅಂತಾರೆ. LCM HCF ಈ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಇದೇ ತರ HCF ಅಂದ್ರೆ ಅನ್ಈಕ್ವಲ್ ಬಂದ್ರೆ ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ಎರಡು ಒಂದೇ ನಂಬರ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಎಷ್ಟು ನಂಬರ್ಸ್ ಇಲ್ಲಿ ಸಿಕ್ಕಿದಾವೆ ಅವು ಏನ್ ಮಾಡ್ಬೇಕು? ಇವು ಡಿವೈಸರ್ಸ್ ನ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಏನ್ ಸಿಗತ್ತೆ? ಅದು HCF. ಇದು ಆಸ್ ಇಟ್ ಈಸ್ ನಂಬರ್ ಇಡ್ತಾ ಹೋಗಿ ಇದು ಹಿಂಗ್ ಡಿವೈಡ್ ಮಾಡಿದ್ರೆ ಅದು LCM. ಅಂದ್ರೆ ನೀವು ಇಲ್ಲಿ 2 ಡಿವೈಡ್ ಆಗತ್ತೆ, 2 ಇಂದ 2 ಡಿವೈಡ್ ಮಾಡಿ 1 ಆಸ್ ಇಟ್ ಈಸ್ ಅಂತ ಕೆಳಗಡೆ ತಗೋತೀರಿ. ಅದು ಡಿವೈಡ್ ಆಗಲ್ಲ, ಸೊ ಅದು ಕೆಳಗಡೆ ಬರ್ಕೊಂಡ್ ಬಿಡ್ತೀರಿ. ಆ ತರ ಮಾಡಿದ್ರೆ LCM ಸಿಗ್ತೈತಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನ ಒಂದ್ ಏನಂದ್ರೆ 8 ಮತ್ತೆ 4 ಫ್ಯಾಕ್ಟರ್ಸ್ ಬರ್ಕೋತೀರಿ. 1 2 4
8. 1 2 4 ಇವೆರಡು ಏನಾಯ್ತು ಫ್ಯಾಕ್ಟರ್ಸ್. LCM ಬೇಕಾದ್ರೆ LCM ದು ಫುಲ್ ಫಾರ್ಮ್ ಹೇಳಿದ್ದೆ ನಾನು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಗ್ತೈತೆ ಅದು. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಏನು, ಲೀಸ್ಟ್ ಕಾಮನ್ ಮಲ್ಟಿಪಲ್. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇಲ್ಲಿ ನೋಡಿ, ಫಸ್ಟ್ HCF ಬೇಕು. HCF ಅಂದ್ರೆ ಏನ್ ಹೇಳಿದ್ದೆ ನಾನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಫಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಹೇಳಿ, 8 ಮತ್ತೆ 4 ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಹೇಳಿ. ಕಾಮನ್ ಫ್ಯಾಕ್ಟರ್ಸ್ ಕಾಮನ್ ಯಾವ್ದಿದೆ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ, ಹಾಗಾದ್ರೆ 1 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯ್ತು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯ್ತು. ಇಲ್ಲಿ 4, ಇಲ್ಲಿ 4, ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ಸ್ ಯಾವುದು, 1 2 4. ನೆಕ್ಸ್ಟ್ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅಂದಿದ್ದಾರೆ. ಕಾಮನ್ ಫ್ಯಾಕ್ಟರ್ ಅಲ್ಲಿನೇ ಹೈಯೆಸ್ಟ್ ಇರೋ ವ್ಯಾಲ್ಯೂನ ನಾವು HCF ಅಂತ ತಗೋತೀವಿ. ಹಾಗಾಗಿ HCF of 8 and 4 that is 4. ಈ ತರಾನು ನೀವು ಹೇಳ್ಬಹುದು. ಕಾಮನ್ ಫ್ಯಾಕ್ಟರ್ ಅಲ್ಲಿನೇ ಹೈಯೆಸ್ಟ್ ವ್ಯಾಲ್ಯೂನ ನಾವು HCF ಅಂತ ತಗೋತೀವಿ. ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಹೈಯೆಸ್ಟ್ ಇರೋದು HCF ಆಯ್ತು. ಇದು HCF ಅಂದ್ರೇನೆ 4. ಕಾಮನ್ ಫ್ಯಾಕ್ಟರ್ಸ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಅರ್ಥ ಆಯ್ತಾ? ಓಕೆ, ಈ ತರಾನು ನಾವು ಹೇಳ್ಬೋದು. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಹೌದು, ಇವೆಲ್ಲ ಫ್ಯಾಕ್ಟರ್ಸ್ ಇಂದ ನಾವು ಫ್ಯಾಕ್ಟರ್ಸ್ ಇಂದ ನಾವು ಈ 8 ಅನ್ನೋ ಮಲ್ಟಿಪಲ್ ನ ಫಾರ್ಮ್ ಮಾಡಬಹುದು. ಹಾಗಾಗಿ ಇವೆಲ್ಲ ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಾವು 8 ಅನ್ನೋದು ಫಾರ್ಮ್ ಮಾಡಬಹುದು. ಲೀಸ್ಟ್ ಕಾಮನ್ ಮಲ್ಟಿಪಲ್, ಇವೆಲ್ಲ ಮಲ್ಟಿಪಲ್ಸ್. ಹೌದು, ಮಲ್ಟಿಪಲ್ಸ್ ನಾವು 8ದು ಮಲ್ಟಿಪಲ್ಸ್ 1 into 8 ಆಗ್ತೈತಿ, ಮತ್ತೆ 8 into 1 ಆಗ್ತೈತಿ, 2 into 4 ಆಗ್ತೈತಿ, 4 into 2 ಆಗ್ತೈತಿ. ಆದ್ರೆ ಇದ್ರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದು, 2 into 4 ಅನ್ನೋದು ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಅಂದ್ರೆ ಸ್ಮಾಲ್ ಫ್ಯಾಕ್ಟರ್ಸ್ ಇವು ತಗೊಂಡು ಇವು ಪೇರ್ ತಗೊಂಡು ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೆ, 8 ವ್ಯಾಲ್ಯೂ ಸಿಗತ್ತೆ. ಅಂದ್ರೆ ಇವೆರಡು ಪೇರ್ದು ಮಲ್ಟಿಪ್ಲೈ ಮಾಡಿ ನೋಡೋಣ. LCM ಆಫ್ 8, 4 ಏನ್ ಮಾಡ್ತೀರಿ, ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಯಾವ್ಯಾವ ಇದ್ರಲ್ಲಿ, ಇದು 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 ಇದು. ಇದ್ರಲ್ಲೇ ಲೀಸ್ಟ್ ಇರೋದು ಯಾವ್ಯಾವ ಅಂದ್ರೆ ಇವೆರಡು ಆಯ್ತು. ಹೌದು, that is 8. ಇದೇನಾಯ್ತು, ಲೀಸ್ಟ್ ಕಾಮನ್ ಮಲ್ಟಿಪಲ್. LCM 8. ಇವು ಮಲ್ಟಿಪಲ್ಸ್ ಹೌದು, ಆದ್ರೆ ಇದ್ರಲ್ಲಿ ಸ್ಮಾಲ್ ಇರೋದು ಯಾವುದು, 2, 4. ಸೊ ನಾವು 2 into 4 that is 8. ಇದನ್ನು 8 ಸಿಗತ್ತೆ, ಇದು 8 ಸಿಗತ್ತೆ, ಅದು ಇದು. ಆದ್ರೆ ಇವು ಹೈಯೆಸ್ಟ್ ನಂಬರ್ ಇರೋ ಮಲ್ಟಿಪಲ್ಸ್ ಇದಾವೆ. ಸೊ ಇವು ಬಿಟ್ಟು 2, 4 ಅಂತ ತಗೊಂಡೆ ನಾನು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ನಿಮ್ಗೆ ಈಗ LCM HCF ಅಂದ್ರೆ ಗೊತ್ತಾಯ್ತು. HCF ಅಂತ ಗೊತ್ತಾದ್ರೆ ಇನ್ನು ನೆಕ್ಸ್ಟ್ ಈಗ ನಾನು ಹೇಳ್ತಿರೋ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ನಿಮ್ಗೆ. ಏನಂದ್ರೆ ಕೋಪ್ರೈಮ್ ನಂಬರ್.
Co-prime numbers ಅಂದ್ರೆ ಏನ್ ಹೇಳಿ ನೋಡೋಣ. If the numbers having HCF is 1. If the numbers having if the pair of numbers having HCF is 1. For example 2, 3 ಇದರದ್ದು HCF ಏನಾಗತ್ತೆ ಹೇಳಿ. 2 factor 1, 3 factor 1, 2 factor 1, 2 3 factor 1, 3 ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು 1 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯ್ತು. ಹಾಗಾದ್ರೆ ಅಲ್ಲಿ 1 ಬಿಟ್ರೆ ಯಾವುದು ಕಾಮನ್ ಆಗಿ ಬಂದಿಲ್ಲ, ಅಂದ್ರೆ ಅದೇ ಹೈಯೆಸ್ಟ್ ಆಯ್ತು. ಅಂದ್ರೆ HCF ಏನಾಗಿರ್ಬೇಕು, ಯಾವಾಗ್ಲೂ 1 ಆಗಿರ್ಬೇಕು. ಇದದ್ದು HCF ಏನಾಯ್ತು 1. HCF 1 ಆಗಿದ್ರೆ ಅಂತ ಪೇರ್ ಆಫ್ ನಂಬರ್ಸ್ ಗೆ ನಾವು ಈ ತರ ಪೇರ್ ಆಫ್ ನಂಬರ್ಸ್ ಗೆ ನಾವು ಏನಂತೀವಿ, ಕೋಪ್ರೈಮ್ ನಂಬರ್ಸ್. 11, 13 example for co-prime number because HCF is 1. Common factor 11 1, 11, 13 1, 13. Here 1 is a common factor, so HCF is 1. ಅರ್ಥ ಆಯ್ತಾ? ಕೋಪ್ರೈಮ್ ನಂಬರ್ಸ್ ಅಂದ್ರೆ ಈ ತರ ಪೇರ್ ಅಲ್ಲಿ ನಾವು ನಂಬರ್ಸ್ ನ ತಗೋತೀವಿ. ಅವು ಎರಡು ನಂಬರ್ಸ್ ಅಲ್ಲಿ ಕಾಮನ್ ಬರೋದು 1 ಅನ್ನೋದು ಅಷ್ಟೇ ಕಾಮನ್ ಬಂದಿರ್ಬೇಕು. ಅದು ಬಿಟ್ಟು ಯಾವ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರ್ಬಾರ್ದು. 1 ಬಿಟ್ರೆ ಯಾವ ವ್ಯಾಲ್ಯೂನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿ ಬಂದಿರ್ಬಾರ್ದು. ಅಂತ ನಂಬರ್ಸ್ ಗೆ ನಾವು ಕೋಪ್ರೈಮ್ ನಂಬರ್ಸ್ ಅಂತೀವಿ. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಡಿವಿಸಿಬಿಲಿಟಿ ಆಫ್ ನಂಬರ್ಸ್. ಏನು ಡಿವಿಸಿಬಿಲಿಟಿ ಆಫ್ ನಂಬರ್ಸ್, ಡಿವಿಸಿಬಿಲಿಟಿ ಬೈ 10. ಡಿವಿಸಿಬಿಲಿಟಿ ಬೈ 10 ಅಂತ ಕೊಟ್ಟಿದ್ದಾರೆ. ಇಫ್ ಅ ನಂಬರ್ ಹ್ಯಾಸ್ 0 ಇನ್ ದ ಒನ್ಸ್ ಪ್ಲೇಸ್. ಒನ್ಸ್ ಪ್ಲೇಸ್ ಅಲ್ಲಿ ಅಂದ್ರೆ ಒನ್ಸ್ ಪ್ಲೇಸ್ ಟೆನ್ಸ್ 100. ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 0 ಇದ್ರೆ ಅದು ಡಿವೈಡ್ ಆಗೋದು 10 ಇಂದ ಅಂತ ಫಸ್ಟ್ ಡಿವಿಸಿಬಿಲಿಟಿ ರೂಲ್. ಡಿವಿಸಿಬಿಲಿಟಿ ಬೈ 10 ಅಂದ್ರೆ ಡಿವಿಸಿಬಲ್ ಬೈ 10. 10 ಇಂದ ಡಿವೈಡ್ ಎಂತಾವ್ ನಂಬರ್ಸ್ 10 ಇಂದ ಡಿವೈಡ್ ಆಗ್ತೈತಿ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿರ್ಬೇಕು, ಒನ್ಸ್ ಪ್ಲೇಸ್ ಅಲ್ಲಿ ಏನಿರ್ಬೇಕು, 0. ಯಾವ್ದೇ ನಂಬರ್ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 0 ಇದ್ರೆ ಏನಾಯ್ತದು, ಇಟ್ ಈಸ್ ಡಿವಿಸಿಬಲ್ ಬೈ 10. ಫಾರ್ ಎಕ್ಸಾಂಪಲ್ 100, 200, 30, 40, 50, 1000, 5000 and so on. Divisibility by 5. Divisibility by 5 ಅಂದ್ರೆ 5 ಇಂದ ಡಿವೈಡ್ ಆಗುವಂತ ನಂಬರ್ಸ್ ಯಾವ್ಯಾವ ಅಂದ್ರೆ a numbers which has either 0 or 5. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಡಿವಿಸಿಬಲ್ ಬೈ 5 a number which has either 0 or 5 in its ones place is divisible by 5. Example 5, 25, 10, 50. ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನಿರ್ಬೇಕು, 0 ಇಲ್ಲ 5. 0 ಇರ್ಬೇಕು ಒಂದು, ಇಲ್ಲ 5 ಇರ್ಬೇಕಂದು. ಯೂನಿಟ್ ಪ್ಲೇಸ್ ಅಲ್ಲಿ 0 ಇಲ್ಲ 5 ಇವು ಎರಡು ನಂಬರ್ಸ್ ಬಂದಿದ್ರೆ ಏನಾಗತ್ತೆ, ಅದು ಇಟ್ ಈಸ್ ಡಿವಿಸಿಬಲ್ ಬೈ 5. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ? ಓಕೆ,
ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿವಿಸಿಬಿಲಿಟಿ ಬೈ 2. ಡಿವಿಸಿಬಿಲಿಟಿ ಬೈ 2. A number is divisible by 2 if it has any of the digits 0, 2, 4, 6 or 8 in its ones place. ಏನು ones place ಅಲ್ಲಿ, ಯೂನಿಟ್ ಪ್ಲೇಸ್ ಅಲ್ಲಿ 0, 2, 4, 6, 8 ಇಲ್ಲಿ ತನ ಯಾವ್ದಾದ್ರೂ ನಂಬರ್ಸ್ ಯೂನಿಟ್ ಪ್ಲೇಸ್ ಅಲ್ಲಿ ಬಂದಿದ್ರೆ ಅದನ್ನ ನಾವು ಡಿವಿಸಿಬಲ್ ಬೈ 2 ಅಂತ ತಗೋತೀವಿ. ಯಾವ್ಯಾವ ಯೂನಿಟ್ ಪ್ಲೇಸ್ ಅಲ್ಲಿ ಬರ್ಬೇಕು ನಂಬರ್ಸ್, ಯಾವ ಡಿಜಿಟ್ಸ್ ಯೂನಿಟ್ ಪ್ಲೇಸ್ ಅಲ್ಲಿ ಬರ್ಬೇಕು, 0, 2, 4, 6 ಆರ್ 8 ಇವೆಲ್ಲ ಏನಾಗಿರ್ಬೇಕು, ಯೂನಿಟ್ ಪ್ಲೇಸ್ ಅಲ್ಲಿ ಬಂದಿದ್ರೆ ಈ ತರ ಇರೋ ನಂಬರ್ಸ್ ನಾವು ಡಿವಿಸಿಬಲ್ ಬೈ 2 ಅಂತ ಹೇಳ್ಬೋದು. ಇವು 2 ಇಂದ ಡಿವೈಡ್ ಆಗ್ತೈತಿ ಅಂತ ನಾವು ಹೇಳ್ಬೋದು. 2 ಇಂದ ಡಿವೈಡ್, ಇದು 2 ಇಂದ, ಇದನ್ನು 2 ಇಂದ ಡಿವೈಡ್ ಆಗ್ತೈತಿ, ಇದನ್ನು ಡಿವೈಡ್ ಆಗ್ತೈತಿ, ಇದನ್ನು ಡಿವೈಡ್ ಆಗ್ತೈತಿ, ಇದನ್ನು ಡಿವೈಡ್ ಆಗ್ತೈತಿ. ಯಾಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 0, 2, 4, 6, 8 ಅಂತ ನಂಬರ್ಸ್ ಇದ್ದಾವೆ. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ, ಡಿವಿಸಿಬಲ್ ಬೈ 3 ಅಂತ ತಗೊಳ್ಳಿ. ಇಲ್ಲಿ ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿವಿಸಿಬಲ್ ಬೈ 3 ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಅ ಮಲ್ಟಿಪಲ್ ಆಫ್ 3. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಆಫ್ ದ ಡಿಜಿಟ್ಸ್ ಈಸ್ ಅ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ದೆನ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಅಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ ತಗೊಳ್ಳಿ. 18, 15, 21 ಮತ್ತೆ 45. ಇಲ್ಲೇನ್ ಹೇಳಿದ್ದಾರೆ, ಸಮ್ ಆಫ್ ದ ಡಿಜಿಟ್ ಏನಾಗಿರ್ಬೇಕು, ಮಲ್ಟಿಪಲ್ ಆಫ್ 3 ಅಂತ ಹೇಳಿದ್ದಾರೆ. ಅಂದ್ರೆ ಇವೆರಡು ಆಡ್ ಮಾಡಿದ್ರೆ 9 ಸಿಗತ್ತೆ, ಇವೆರಡು ಆಡ್ ಮಾಡಿದ್ರೆ 6, ಇವೆರಡು ಆಡ್ ಮಾಡಿದ್ರೆ 3, ಇವೆರಡು ಆಡ್ ಮಾಡಿದ್ರೆ 9. ಹಾಗಾದ್ರೆ 9 is multiple of 3, 6 is also multiple of 3, 3 is also multiple of 3, 9 is also multiple of 3. So we can call that these are divisible by 3. ಸಮ್ ಏನಾಗಿರ್ಬೇಕು, ಇದು 1 plus 8, ಇದು 1 plus 5, ಇದು 2 plus 1, ಇದು 4 plus 5. ಏನಾಯ್ತು, 1 plus 8 that is equals to 9, 1 plus 5 that is equals to 6, 2 plus 1 that is equals to 3, 4 plus 5 that is equals to 9. These all are divisible by 3. These all numbers are divisible by 3. So these all are divisible by 3. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಸಮ್ ಏನಾಗಿರ್ಬೇಕು, ಎಲ್ಲಾ ಡಿಜಿಟ್ಸ್ ಅಲ್ಲಿ ಕೊಟ್ಟಿರೋ ನಂಬರ್ ಅಲ್ಲಿ ಎಲ್ಲಾ ಡಿಜಿಟ್ ಸಮ್ ಏನಾಗಿರ್ಬೇಕು, ಮಲ್ಟಿಪಲ್ ಆಫ್ 3 ಆಗಿರ್ಬೇಕು. ಅಂದ್ರೆ 3 ಮಲ್ಟಿಪಲ್ಸ್ ಅಲ್ಲಿ ಬಂದ್ರೆ ಅದು 3 ಇಂದ ಡಿವೈಡ್ ಆಗ್ತೈತಿ. ಮಲ್ಟಿಪಲ್ ಆಫ್ 3 ಆದ್ರೆ ಆ ನಂಬರ್ ನಾವು 3 ಇಂದ ಡಿವೈಡ್ ಮಾಡ್ಬೋದು. ಹಾಗಾದ್ರೆ ಇದು 3 6 18, 3 5 15, 3 7 21 ಮತ್ತೆ 15 3 45. ಅರ್ಥ ಆಯ್ತಾ? ಓಕೆ, ಇದು ಡಿವೈಡ್ ಮಾಡಿದ್ರೆ 15 ಸಿಗ್ತೈತಿ. 15 3 45. 3 ಇಂದ ಡಿವೈಡ್ ಮಾಡಿದ್ರೆ ಇದು ಕ್ವಶನ್ 15, ಇದು ಕ್ವಶನ್ 7, ಇದು ಕ್ವಶನ್ 5, ಇದ್ರ ಕ್ವಶನ್ ಏನು ರೈಟ್ ಏನು 6. ನೋಟ್ ಮಾಡ್ಕೊಳ್ಳಿ. ಇದು ಓಕೆ, ನೆಕ್ಸ್ಟ್ ತಗೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿವಿಸಿಬಿಲಿಟಿ ಬೈ 6. ಡಿವಿಸಿಬಿಲಿಟಿ ಬೈ 6 ಅಂದ್ರೆ ಏನ್ ಗೊತ್ತಾ, ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 2 and 3. 2 ಮತ್ತೆ 3 ಎರಡು ನಂಬರ್ ಇಂದ ಆ ನಂಬರ್ ಏನಾಗ್ತಿರ್ಬೇಕು, ಡಿವೈಡ್ ಆಗ್ತಿರ್ಬೇಕು. ಎರಡು ನಂಬರ್ ಇಂದ ಆ ನಂಬರ್ ಡಿವೈಡ್ ಆದ್ರೆ ಅದು ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 18 ತಗೊಳ್ಳಿ. 18 ಅನ್ನೋ ನಂಬರ್ 2 ಇಂದಾನು ಡಿವೈಡ್ ಆಗ್ಬೇಕು ಮತ್ತೆ 3 ಇಂದಾನು ಡಿವೈಡ್ ಆಗ್ಬೇಕು. ಇಲ್ಲಿ
ಅಂಡ್ ಕೊಟ್ಟಿದ್ದಾರೆ ಅಂದ್ರೆ ಇವ್ ಎರಡು ನಂಬರ್ ಇಂದ ಕಂಪಲ್ಸರಿ ಡಿವೈಡ್ ಆಗ್ಬೇಕು. ಬರೇ ಇಲ್ಲಿ ಆರ್ ಕೊಟ್ಟಿದ್ರೆ 2 ಅರೆ ಆಗಿರ್ಬೋದು ಇಲ್ಲ 3 ಅರೆ ಆಗಿರ್ಬೋದು. ಯಾವ್ದಾದ್ರು ಒಂದ್ರಿಂದ ಡಿವೈಡ್ ಆದ್ರೆ ಅದು ನಾವು ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಯಾವಾಗ ಆರ್ ಕೊಟ್ಟಿದಾಕ್ರೆ, ಇಲ್ಲಿ ಆರ್ ಕೊಟ್ಟಿಲ್ಲ, ಅಂಡ್ ಕೊಟ್ಟಿದ್ದಾರೆ. ಅಂಡ್ ಅಂದ್ರೆ 2 ಮತ್ತೆ 3 ಎರಡು 3 ಡಿವೈಡ್ ಆಗ್ಬೇಕು. ಅಂತ ನಂಬರ್ಸಿಗೆ ನಾವು ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಅಂದ್ರೆ ಅದು 2 ಮತ್ತೆ 3 ಇಂದ ಎರಡು ನಂಬರ್ ಇಂದ ಆ ನಂಬರ್ ಡಿವೈಡ್ ಆದ್ರೆ 6 ಇಂದನು ಡಿವೈಡ್ ಆಗ್ತೈತಿ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ 18 ಅನ್ನೋದು 2 ಇಂದ ಡಿವೈಡ್ ಆಗತ್ತೆ. ರೈಟ್, 2 9s are 18. It is divisible by 2. And 18 ಇದು by 3. ಯಾವಾಗ ಇದು 2 9s are 18, ಇದು 2 6s are 18. ಹಾಗಾದ್ರೆ 2 ಇಂದನು ಡಿವೈಡ್ ಆಯ್ತು, 3 ಇಂದನು ಡಿವೈಡ್ ಆಯ್ತಂದ್ರೆ ಇದು ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. 18 by 6 ಇಂದನು ಆಗತ್ತೆ ಅಂತ ಹೇಳ್ಬೋದು. 6 3s are 18. ಇಲ್ಲಿ 3, ಇದು ಕ್ಯೂ ಏನ್ ಬಂತು 3. ಕ್ವೆಶ್ಚನ್ ಕ್ಯೂ ಅಂದ್ರೆ ಕ್ವೆಶ್ಚನ್, ಇಲ್ಲಿ ಕ್ವೆಶ್ಚನ್ ಏನಾಯ್ತು 3, ಇಲ್ಲಿ 9, ಇಲ್ಲಿ 6, ಇಲ್ಲಿ 3. ಹಾಗಾದ್ರೆ ಇದು 2 ಇಂದನು ಡಿವೈಡ್ ಆಯ್ತು, ಕ್ವೆಶ್ಚನ್ ಏನ್ ಬಂತು 9, ರಿಮೈಂಡರ್ 0. 3 ಇಂದನು ಡಿವೈಡ್ ಆಗ್ತೈತಿ, ಕ್ವೆಶ್ಚನ್ ಏನು 6, ರಿಮೈಂಡರ್ 0. ಇವೆರಡರಿಂದ ಡಿವೈಡ್ ಆದ್ರೆ ಈ ನಂಬರ್ ಯಾವಾಗ್ಲೂ 6 ಇಂದ ಡಿವೈಡ್ ಆಗತ್ತೆ ಅಂತ ಆಯ್ತು. ಅರ್ಥ ಆಯ್ತಾ? ಈ ತರ ನೀವು ಎಕ್ಸಾಂಪಲ್ಸ್ ನ ತಗೋಬಹುದು. ಇದ್ ನೋಟ್ ಮಾಡ್ಕೊಳ್ಳಿ. ಡಿವಿಸಿಬಿಲಿಟಿ ಬೈ 6 ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ತಗೊಳ್ಳಿ ಡಿವಿಸಿಬಿಲಿಟಿ ಬೈ 4. ಡಿವಿಸಿಬಿಲಿಟಿ ಬೈ 4 ಅಂದ್ರೆ a number with 3 or more digits is divisible by 4 if the number formed by its last 2 digits, that is ones and tens, is divisible by 4. ಏನಂದ್ರೆ a number with 3 or more digits is divisible by 4 ಅಂತ ಅಂದಿದ್ದಾರೆ. ಏನು? a number, ಒಂದು ನಂಬರ್ ಜೊತೆಗೆ ಏನು 3 ಡಿಜಿಟ್ ಇರ್ಬೋದು, ಇಲ್ಲ 3 ಗಿಂತ ಹೆಚ್ಚು ಡಿಜಿಟ್ಸ್ ಇರ್ಬೋದು. a number having 3 digits or more than 3 digits is divisible by 4. ಯಾವಾಗ ಅಂದ್ರೆ if the number, ಒಂದ್ ವೇಳೆ ಆ ನಂಬರ್ ಅಲ್ಲಿ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದ್ರೆ ಆ ಕಂಪ್ಲೀಟ್ ನಂಬರ್ ನ ನಾವು, ಅದು ಹೋಲ್ ನಂಬರ್ ನ ನಾವು ಏನ್ ಅನ್ಬೋದು, ಇಟ್ ಈಸ್ ಡಿವಿಸಿಬಲ್ ಬೈ 4. ಏನ್ ಹೇಳಿದ್ದಾರೆ? 3 ಇಲ್ಲ 3 ಗಿಂತ ಹೆಚ್ಚು ಡಿಜಿಟ್ಸ್ ಇರುವಂತ ನಂಬರ್ಸ್ ಡಿವಿಸಿಬಲ್ ಬೈ 4 ಅಂತ ಅನ್ಬೇಕಾದ್ರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು? ಲಾಸ್ಟ್ 2 ಡಿಜಿಟ್ಸ್, ಏನು ಲಾಸ್ಟ್ 2 ಡಿಜಿಟ್ಸ್ ಡಿವಿಸಿಬಲ್ ಬೈ 4 ಆಗಿದ್ರೆ ಅದು ಈ ಕಂಪ್ಲೀಟ್ ನಂಬರ್ ನ ನಾವು ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. ಅಂದ್ರೆ ಇವ್ ಎರಡು ಡಿಜಿಟ್ 4 ಇಂದ ಡಿವೈಡ್ ಆಗ್ತಿದ್ರೆ ಇಲ್ಲಿ ಕೊಟ್ಟಿರೋ 2 ಡಿಜಿಟ್ ಇವೆಲ್ಲನೂ 4 ಇಂದ ಡಿವೈಡ್ ಆಗ್ತಿರ್ಬೇಕು. ಇದು 24, 4 4 1s are 4, 4 2s are 8, 4 3s are 12, 4 4s are 16, 4 5s are 20, 4 6s are 24. ಅಂದ್ರೆ ಕ್ವೆಶ್ಚನ್ 6 ಇಲ್ಲಿ 24 ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 0. ಅಂದ್ರೆ 4 ಇಂದ ಡಿವೈಡ್ ಆಗ್ತು. ಇವ್ ಎರಡು ಪ್ಲೇಸ್ ಅಲ್ಲಿರೋ ಡಿಜಿಟ್ 4 ಇಂದ ಡಿವೈಡ್ ಆದ್ರೆ ನಾವು ಈ ಹೋಲ್ ಪೂರ್ತಿ ಕಂಪ್ಲೀಟ್ ನಂಬರ್ ನ ನಾವು ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. ಬೇಕಾದ್ರೆ ಟ್ರೈ ಮಾಡಿ, ಡಿವೈಡ್ ಮಾಡಿ 4 ಇಂದ, ಅದು ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದ್ರೆ ನಾವು ಇದನ್ನ ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. 4 124, 4 ಇಲ್ಲಿ 4 ಇಲ್ಲಿ 1 ತಗೊಳ್ಳೋದಿಕ್ಕೆ ಬರೋದಿಲ್ಲ, ಸೊ
2 ಡಿಜಿಟ್ ನ ಕನ್ಸಿಡರ್ ಮಾಡಿ. 4 3s 12, ಇಲ್ಲಿ 0, ಇಲ್ಲಿ 4, ಕೆಳಗಡೆ ಆಸ್ ಇಟ್ ಈಸ್ ತಗೋರಿ. 4 1s 4, ರಿಮೈಂಡರ್ 0 ಬಂತು. ಅಂದ್ರೆ ಇದು ಡಿವಿಸಿಬಲ್ ಬೈ 4. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ 68 ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದಾ? ಫಸ್ಟ್ 68 4 ಇಂದ ಡಿವೈಡ್ ಆದ್ರೆ ಆ 3568 ಅನ್ನೋ ನಂಬರ್ ನ ನಾವು ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. 68 ಡಿವೈಡೆಡ್ ಬೈ 4, 4 1s 4, 4 2s 8, 4 3s 12, 4 4s 16, ಸಾರಿ 6 ತಗೊಳ್ಳಿ. 4 6 ಕಂಪೇರ್ ಮಾಡಿದ್ರೆ 6 ಲಾರ್ಜ್ ನಂಬರ್ ಐತಿ. ಸೊ 4 1s 4 ತಗೊಳ್ಳೋಣ. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಉಳಿತು. ಇಲ್ಲಿ 8 ಕೆಳಗಡೆ ತಗೋರಿ, ಯಾಕಂದ್ರೆ ಇದು 4 ಲಾರ್ಜ್ ಆಗ್ತೈತಿ, 2 ಸ್ಮಾಲ್ ಆಗ್ತೈತಿ. ಸೊ ನೆಕ್ಸ್ಟ್ ನಂಬರ್ ಕೆಳಗಡೆ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? 28 4 ಟೇಬಲ್ ಅಲ್ಲಿ 28 ಬರುತ್ತೆ ಇಲ್ಲ ಅಂತ ಚೆಕ್ ಮಾಡಿ. 4 1s 4, 4 2s 8, 4 3s 12, 4 5s 16, 4 5s 20, 4 6s 24, 4 7s 28, 7s 28. ಅಂದ್ರೆ ರಿಮೈಂಡರ್ ಏನಾಯ್ತು? 0. 8 - 8 0, 2 - 2 0, ರಿಮೈಂಡರ್ 0. ಅಂದ್ರೆ 68 ಡಿವಿಸಿಬಲ್ ಬೈ 4 ಆಯ್ತು. ಹಾಗಾದ್ರೆ ಇವೆರಡು ಡಿವಿಸಿಬಲ್ ಬೈ, ಇವೆರಡು ಟೆನ್ಸ್ ಯೂನಿಟ್ ಪ್ಲೇಸ್ ಅಲ್ಲಿರೋ ನಂಬರ್ ಡಿವಿಸಿಬಲ್ ಬೈ 4 ಆದ್ರೆ ಇದು ಪೂರ್ತಿ ನಂಬರ್ ನ ನಾವು ಡಿವಿಸಿಬಲ್ ಬೈ 4 ಅಂತ ಹೇಳ್ಬೋದು. ಇದು ಡಿವಿಸಿಬಲ್ ಬೈ 4 ಆಯ್ತು. ಹಾಗಾದ್ರೆ ಈ ಕಂಪ್ಲೀಟ್ ನಂಬರ್ ನ ನಾವು 4 ಇಂದ ಡಿವೈಡ್ ಮಾಡಿ ನೋಡೋಣ. ಬನ್ನಿ, 4 ಇಂದ ಡಿವೈಡ್ ಮಾಡಿ ನೋಡಿ. 4 3 5 6 8, ಇಲ್ಲಿ 3 ಇದೆ, ಇಲ್ಲಿ 4. ಅಂದ್ರೆ ಏನಾಯ್ತು? 3 4, ಇದು 4 ಲಾರ್ಜ್ ಆಗ್ತೈತಿ. ಸೊ ಇವೆರಡು ನಂಬರ್ ಕನ್ಸಿಡರ್ ಮಾಡ್ಬೋದು. 4 ಟೇಬಲ್ ಅಲ್ಲಿ 35, ನಾವು 4 9s 36, 36 ಲಾರ್ಜ್ ಆಯ್ತು. ಅದಕ್ಕೆ ಕೆಳಗಡೆ 4 9s 36, 4 8s 32. ಓಕೆ, 4 8s 32, 32 ಸ್ಮಾಲ್ ಆಯ್ತು. 32 ತಗೊಂಡ್ರೆ 35 ಅಲ್ಲಿ 32 ಹೋದ್ರೆ 3, ಏನು 3, ಇದು 0. ಇಲ್ಲಿ 6 ಕೆಳಗಡೆ ತಗೊಳ್ಳಿ, 36 ಆಯ್ತು. 4 ಟೇಬಲ್ ಅಲ್ಲಿ 4 9s 36, ಇದು 0 0 0. ದೆನ್ 8 ಉಳಿತು, 8 ತಗೊಂಡ್ರೆ 4 2s 8, ರಿಮೈಂಡರ್ 0. ಅರ್ಥ ಆಯ್ತಾ? ದಿಸ್ ಹೋಲ್ ಕಂಪ್ಲೀಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 4. ಹಾಗಾದ್ರೆ ನೆಕ್ಸ್ಟ್ ಇದು ಡಿವಿಸಿಬಲ್ ಬೈ 4 ಐತಿ. 4 5s 20, ಸೊ ಇದು ಎಂಟೈರ್ ನಂಬರ್ ಡಿವಿಸಿಬಲ್ ಬೈ 4 ಆಗ್ತೈತಿ. ಇವೆರಡು ಡಿವಿಸಿಬಲ್ ಬೈ 4 ಆದ್ರೆ ಇದು ಎಂಟೈರ್ ನಂಬರ್ ಏನಾಗ್ತೈತಿ? ಡಿವಿಸಿಬಲ್ ಬೈ 4 ಆಗ್ತೈತಿ. ಚೆಕ್ ಮಾಡೋಣ 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ. ಓಕೆ, ಇದು 3 ಆರ್ ಮೋರ್. 4 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಬನ್ನಿ, ಎಲ್ಲಿ ತಗೊಳ್ಳೋಣ? ಇಲ್ಲೇ ತಗೊಳ್ಳಿ. ಓಕೆ, 4 9 ಕಂಪೇರ್ ಮಾಡಿದ್ರೆ 9 ದೊಡ್ಡದು. 4 2s 8, ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 1 ಬಂತು. 1 ಸ್ಮಾಲ್ ಆಗತ್ತೆ. ನೆಕ್ಸ್ಟ್ ನಂಬರ್ ಕೆಳಗಡೆ ತಗೊಳ್ಳಿ. 4 ಅಲ್ಲಿ 11 ಇಲ್ಲ, ಅದಕ್ಕೆ ಸ್ಮಾಲ್ ವ್ಯಾಲ್ಯೂ. 4 1s 4, 4 2s 8, 4 3s 12, 12 ಅನ್ನೋದು ಲಾರ್ಜ್ ಆಯ್ತು. ಅಂದ್ರೆ ನೀವು 4 2s 8 ಅಂತ ತಗೋಬಹುದು. 10 ಅಲ್ಲಿ 2 10 ಅಲ್ಲಿ 8 ಹೋದ್ರೆ 2, ಇದು 11 ಅಲ್ಲಿ 8 ಹೋದ್ರೆ 3. ಇಲ್ಲಿ 2 ಕೆಳಗಡೆ ತಗೊಳ್ಳಿ, 32 ಆಯ್ತು. 8s 32, ರಿಮೈಂಡರ್ 0 ಬಂತು. ಇಲ್ಲಿ ರಿಮೈಂಡರ್ 0. ಓಕೆ, ನೆಕ್ಸ್ಟ್ 0 ಕೆಳಗಡೆ ತಗೋತೀರಿ ಅಂದ್ರೆ ರಿಮೈಂಡರ್ ಎಲ್ಲ 0 ಬಂತು. ಅರ್ಥ ಆಯ್ತಾ? ರಿಮೈಂಡರ್ ಎಲ್ಲ 0 ಆಯ್ತು. ಹಾಗಾದ್ರೆ ಇದು ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಯ್ತು.
ನೆಕ್ಸ್ಟ್ ಏನ್ ಮಾಡ್ತೀರಿ, ಇದು 4 ಇಂದ ಡಿವೈಡ್ ಆಗತ್ತೆ, ಏಕೆಂದ್ರೆ ಇಲ್ಲಿ 4 ಕೊಟ್ಟಿದ್ದಾರೆ. 4 ಡಿವೈಡ್ ಆದ್ರೆ ಇದು 17 ಐತಿ. ಸ್ಮಾಲ್ ನಂಬರ್ 4 4 16 ತಗೋಬಹುದು. 1 ಕ್ಯಾರಿ ಉಳಿತೈತಿ, ರಿಮೈಂಡರ್ 10 ಆಗ್ತೈತಿ. ಅಲ್ಲಿ ಮುಂದೆ 0 ತಗೊಂಡ್ರೆ 10 ಆಗ್ತೈತಿ. ಮುಂದೆ 0 ತಗೊಂಡ್ರೆ 10 ಆಗ್ತೈತಿ. 10 ಆದ್ರೆ ಇದು 17 ಐತಿ. ಇದು 17 ನಾವು 4 ಇಂದ ಡಿವೈಡ್ ಮಾಡಿದ್ರೆ 4 4 16. 4 4 ಕ್ವಶನ್ 4 ಆಯ್ತು. ರಿಮೈಂಡರ್ ಇಲ್ಲಿ 16 ಬಂದ್ರೆ ರಿಮೈಂಡರ್ 1 ಉಳಿತೈತಿ. 17 ಅಲ್ಲಿ 16 ಹೋದ್ರೆ 1. ಆ 1 ಗೆ ನೀವು ಮುಂದೆ 0 ತಗೊಂಡ್ರೆ 10 ಆಯ್ತು. 10 ಬರೋದಿಲ್ಲ, ಸೊ 4 2 8 ಅಂತ ತಗೋಬಹುದು. 2 ಉಳಿತು. ಇದು 4 ಕೆಳಗಡೆ ತಗೊಂಡ್ರೆ 24 ಆಯ್ತು. ಮತ್ತೆ 4 6 24 ಅಂತ ತಗೋಬಹುದು. 6 4 24, 4 6 24. ಹಾಗಾದ್ರೆ ಇವೆಲ್ಲ ಏನಾಯ್ತು, ಎಕ್ಸಾಂಪಲ್ ಫಾರ್ ಡಿವಿಸಿಬಿಲಿಟಿ ಬೈ 4. ಇದು ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದು ಏನು, ಅ ನಂಬರ್ ವಿತ್ 3 or more digits is divisible by 4 if the number formed by its last 2 digits, that is ones and tens, is divisible by 4. ಅರ್ಥ ಆಯ್ತಾ? ಓಕೆ, ಇದು ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡಿವಿಸಿಬಿಲಿಟಿ ಬೈ 8. ಡಿವಿಸಿಬಿಲಿಟಿ ಬೈ 8 ಅಂದ್ರೆ ಅ ನಂಬರ್ ವಿತ್ 4 or more digits. ಅ ನಂಬರ್ ವಿತ್ 4. ಇದು ತಗೊಳ್ಳಿ. ನೆಕ್ಸ್ಟ್ ಏನು, ಡಿವಿಸಿಬಿಲಿಟಿ ಬೈ 8 ಏನಂದ್ರೆ ದ ನಂಬರ್ ವಿತ್ 4 or more digits is divisible by 8. A number with 4 or more digits divisible by 8 if the number formed by last 3 digits is divisible by 8. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ ನೀವು ತಗೊಂಡಿರೋ ನಂಬರ್ 4 ಡಿಜಿಟ್ ಆದ್ರೂ ಇರ್ಬೋದು, ಇಲ್ಲ 4 ಡಿಜಿಟ್ ಗಿಂತ ಹೆಚ್ಚು ಇರ್ಬೋದು. ಆ ಡಿಜಿಟ್ ನಾವು ಡಿವಿಸಿಬಲ್, ಆ ನಂಬರ್ ನ ನಾವು ಡಿವಿಸಿಬಲ್ ಬೈ 8 ಅಂತ ಹೇಳ್ಬೇಕಾದ್ರೆ ಏನ್ ಕಂಡೀಷನ್ ಇದೆ ಅಂದ್ರೆ ಆ ನಂಬರ್ ಫಾರ್ಮ್ ಆಗಿರ್ಬೇಕು. ಯಾವ ತರ ಫಾರ್ಮ್ ಆಗಿರ್ಬೇಕಂದ್ರೆ ಲಾಸ್ಟ್ 3 ಡಿಜಿಟ್ ಫಾರ್ಮ್ ಅಂದ್ರೆ ರೆಡಿ ಆಗಿರ್ಬೇಕು. ಯಾವ ತರ ತಯಾರಾಗಿರ್ಬೇಕು ಅಂದ್ರೆ 8 ಇಂದ ಡಿವೈಡ್ ಆಗ್ತಿರ್ಬೇಕು. ಲಾಸ್ಟ್ 3 ಡಿಜಿಟ್ ಏನಾಗ್ಬೇಕು, 8 ಇಂದ ಡಿವೈಡ್ ಆಗ್ತಿರ್ಬೇಕು. ಅದು 8 ಇಂದ ಡಿವೈಡ್ ಆದ್ರೆ ಲಾಸ್ಟ್ 3 ಡಿಜಿಟ್ ಅದನ್ನ ನಾವು ಆ ಪೂರ್ತಿ ಹೋಲ್ ನಂಬರ್ 4 ಡಿಜಿಟ್ ಇಲ್ಲ 4 ಡಿಜಿಟ್ ಗಿಂತ ಹೆಚ್ಚು ನಂಬರ್ ತಗೊಂಡಿರ್ತೀರಾ, ಆ ಪೂರ್ತಿ ಹೋಲ್ ನಂಬರ್ ನ ನಾವು ಏನ್ ಅನ್ಬೋದು, ಡಿವಿಸಿಬಿಲಿಟಿ ಬೈ 8 ಅಂತ ಹೇಳ್ಬೋದು. ಅಂದ್ರೆ ದಟ್ ಈಸ್ ಡಿವಿಸಿಬಲ್ ಬೈ 8 ಅಂತ ಹೇಳ್ಬೋದು. 8 ಇಂದ ಡಿವೈಡ್ ಮಾಡ್ಬೇಕಾದ್ರೆ ಏನ್ ಕಂಡೀಷನ್ ಇದೆ, ಲಾಸ್ಟ್ 3 ಡಿಜಿಟ್ ಏನಾಗಿರ್ಬೇಕು, 8 ಇಂದ ಡಿವೈಡ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ 4216 ಏನು 4216 ಮತ್ತೆ 5342. ಇವು ಎರಡರಲ್ಲಿ ಒಂದು 8 ಇಂದ ಡಿವೈಡ್ ಆಗ್ಬೇಕು. 8 ಇಂದ ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಹೇಗೆ, ಒಂದು ಡಿವಿಸಿಬಲ್ ಬೈ 8 ಅಂತ ಬಂದಿದೆ, ಇನ್ನೊಂದು ನಾಟ್ ಡಿವಿಸಿಬಲ್ ಬೈ 8. ಹೇಗೆ ಅಂದ್ರೆ ಈ ಲಾಸ್ಟ್ 3 ಡಿಜಿಟ್ ನ ನೀವು 8 ಇಂದ ಡಿವೈಡ್ ಮಾಡ್ಬೇಕು. 8 5 40, 40 ಅಲ್ಲಿ 42 ಅಲ್ಲಿ 40 ರಿಮೂವ್ ಮಾಡಿದ್ರೆ 2 ಉಳಿತು. ಇದು 1 ಕೆಳಗಡೆ ತಗೊಂಡೆ. ಅದಾದ್ಮೇಲೆ 8 2 16, 21 ಅಲ್ಲಿ 16 ಹೋದ್ರೆ 5 ಉಳಿತು. 6 ಕೆಳಗಡೆ ತಗೊಂಡೆ. 8 7 56. ಸೊ ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಇಲ್ಲಿ ರಿಮೈಂಡರ್ ಏನ್ ಬಂತು, 0. ಏನು 0. ಸೊ ಫಸ್ಟ್ ನಂಬರ್ ಈಸ್ ಡಿವಿಸಿಬಲ್ ಬೈ 8. ಸೆಕೆಂಡ್ ಏನ್ ಕೊಟ್ಟಿದ್ದಾರೆ, ಇದು 342. 8 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಸಾರಿ, 342ನೇ ಮಾಡೋಣ. ಇಲ್ಲ ಪೂರ್ತಿ ನಂಬರ್ ಡಿವೈಡ್ ಮಾಡಿದ್ದೇನೆ. ಆಕ್ಚುಲಿ ನೀವು ಈ ತರ ಡಿವೈಡ್ ಮಾಡ್ತಾ ಹೋದ್ರೂ
ಎಲ್ಲಾ ನಂಬರ್ ಕಂಪ್ಲೀಟ್ ಆಗಿ ತಗೊಂಡು 8 ಇಂದ ಡಿವೈಡ್ ಮಾಡ್ತಾ ಹೋದ್ರೆ ಅನ್ನೋದು ದಿಸ್ ಇಸ್ ನಾಟ್ ಡಿವಿಸಿಬಲ್ ಬೈ 8. ಚೆಕ್ ಮಾಡೋಣ ಇದು. ಓಕೆ, 300 ಇದು ತಗೊಳ್ಳಿ, 342. 342 ನ 8 ಇಂದ ಡಿವೈಡ್ ಮಾಡೋಣ. ಹೇಗೆ ಡಿವೈಡ್ ಮಾಡ್ತೀರಾ? 34 ಇದೆ, 3 ಅಂತೂ ತಗೊಳ್ಳೋದಕ್ಕೆ ಬರೋದಿಲ್ಲ, ಸ್ಮಾಲ್ ಆಗ್ತೈತಿ. ನಾವು ಏನ್ ಮಾಡೋದು, 34 ತಗೊಳ್ಳೋಣ. 8 2 16, 8 3 24, 8 4 32, 8 5 40. ಅಂದ್ರೆ 8 4 32 ಅಂತ ತಗೋತೀರಿ. ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬಂತು, ಇಲ್ಲಿ 0. ಹೌದು. ನೆಕ್ಸ್ಟ್ 2 ಕೆಳಗಡೆ ತಗೋತೀರಿ. 8 ಟೇಬಲ್ ಅಲ್ಲಿ 22 ಅಂತೂ ಇಲ್ಲ. ನಾವು 8 2 16 ಅಂತ ತಗೋಬಹುದು. 2 16 ಅಂತ ತಗೋತೀರಿ. 20 ಅಲ್ಲಿ 16 ಹೋದ್ರೆ 4. ಈ ಯೂನಿಟ್ ಪ್ಲೇಸ್ ಅಲ್ಲಿ 2 ಇರೋದನ್ನ ಆಡ್ ಮಾಡಿದ್ರೆ 4 + 2 6. ಇದು ಕ್ಯಾರಿ ಕೊಡ್ರಿ, ಇಲ್ಲಿ 0. ಹೌದು. ನೆಕ್ಸ್ಟ್ ಏನ್ ಮಾಡ್ತೀರಿ? ಇದು ರಿಮೈಂಡರ್ ಇಲ್ಲಿ ಏನು ಉಳಿತು? 6 ಉಳಿತು. ರಿಮೈಂಡರ್ 6 ಬಂತು. ಇದು ಮತ್ತೆ ನಾವು ಡಿವೈಡ್ ಮಾಡ್ಬೇಕಾದ್ರೆ ಪಾಯಿಂಟ್ ಕೊಡ್ತಾ ಹೋಗ್ತೀವಿ. ಇಲ್ಲಿ 0 ತಗೋತೀವಿ. 8 5 40, ಇಲ್ಲಿ 60 ಅಂತೂ ಬರೋದೇ ಇಲ್ಲ, 60 ಬರೋದಿಲ್ಲ. 7 56 ಅಂತ ತಗೋತೀರಿ. ಮತ್ತೆ 4 ಉಳಿತೈತಿ, ಮತ್ತೆ 0. ಹೀಗೆ ಪಾಯಿಂಟ್ ಅಲ್ಲಿ ಬರುತ್ತೆ. ಪಾಯಿಂಟ್ ಅಲ್ಲಿ ಹೋದ್ರೆ ಇದು ಡಿವಿಸಿಬಲ್ ಬೈ 2. ಆದ್ರೆ ನಮ್ಗೆ ಪಾಯಿಂಟ್ ಅಲ್ಲಿ ವ್ಯಾಲ್ಯೂಸ್ ಬೇಡ, ನಮಗ್ ಜಸ್ಟ್ ಹೋಲ್ ವ್ಯಾಲ್ಯೂಸ್ ಬೇಕು. ಏನು? ಹೋಲ್ ವ್ಯಾಲ್ಯೂಸ್ ಬೇಕು. ಅದಕ್ಕಾಗಿ ಏನ್ ಮಾಡ್ತೀವಿ, ಇಲ್ಲಿ ಹೋಲ್ ವ್ಯಾಲ್ಯೂಸ್ ಬೇಕು. ಅದಕ್ಕಾಗಿ ಇದು ರಿಮೈಂಡರ್ ಇಲ್ಲಿ ಏನ್ ಉಳಿತು? 6 ಉಳಿತು. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 8. ಅರ್ಥ ಆಯ್ತಾ? ಈ ತರ ಕ್ವಶನ್ ಫಾರ್ಮ್ ಹೋಲ್ ನಂಬರ್ಸ್ ಅಲ್ಲಿನೇ ಬರ್ಬೇಕು, ನಾಟ್ ಡೆಸಿಮಲ್. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ಇನ್ ರಿಪೀಟ್ ಆಗಿ ಹೇಳಿ, ಇಲ್ಲ ನೀವೇನ್ ಮಾಡಿ, ವಿಡಿಯೋನ ಸ್ವಲ್ಪ ಹಿಂದೆ ತಗೊಂಡು ಮತ್ತೆ ಹೊಳ್ಳೆ ನೋಡಿ. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.